ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಈ ಫಾರ್ಮಕಾಲಜಿ, ಪೆಥಾಲಜಿ ಮತ್ತು ಜೆನೆಟಿಕ್ಸ್ ಅಂದರೆ PPG ಪರೀಕ್ಷೆ ಅನ್ನೋದೊಂದು ದೊಡ್ಡ ಚಾಲೆಂಜ್ ಅಲ್ವಾ? ಆದರೆ ಚಿಂತೆ ಮಾಡಬೇಕಾಗಿಲ್ಲ, ಯಾಕಂದರೆ ಇದನ್ನು ಪಾಸ್ ಮಾಡೋಕ್ಕೆ ಒಂದು ತುಂಬಾನೇ ಸ್ಮಾರ್ಟ್ ವಿಧಾನ ಇದೆ. ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ಸಕ್ಸಸ್ ಫಾರ್ಮುಲಾವನ್ನು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಹೌದು, ಈ ಪರೀಕ್ಷೆ ಹತ್ರ ಬಂದಾಗ ಆಗ್ತಕ್ಕಂಥ ಒತ್ತಡವನ್ನ ಖಂಡಿತ ಅರ್ಥ ಮಾಡ್ಕೊಳ್ಬಹುದು. ಆದರೆ ಸರಿಯಾದ ತಂತ್ರ ಮತ್ತೆ ಫೋಕಸ್ ಇದ್ರೆ ಇದೇ ಒತ್ತಡವನ್ನ ಆತ್ಮವಿಶ್ವಾಸವಾಗಿ ಬದಲಾಯಿಸಬಹುದು. ಈ ಪರೀಕ್ಷೆಯ ತಯಾರಿಯಲ್ಲಿರೋ ಗೊಂದಲವನ್ನ ದೂರ ಮಾಡಿ ಒಂದು ಸ್ಪಷ್ಟವಾದ ದಾರಿಯನ್ನ ತೋರಿಸೋದೇ ಇದರ ಉದ್ದೇಶ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಈ PPG ಪರೀಕ್ಷೆಯನ್ನ ಕೇವಲ ಒಂದು ಎಕ್ಸಾಮ್ ಅಂತ ನೋಡೋದು ಬೇಡ. ಇದೊಂದು ಸ್ಟ್ರಾಟಜಿಕ್ ಚಾಲೆಂಜ್, ಅಂದ್ರೆ ಒಂದು ಯುದ್ಧತಂತ್ರದ ಸವಾಲು. ಸರಿಯಾದ ಪ್ಲಾನ್ ಇದ್ರೆ ಇದನ್ನ ಸುಲಭವಾಗಿ ಗೆಲ್ಲಬಹುದು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಇಡೀ ಸಿಲೆಬಸ್ ಅನ್ನ ಓದಿ ಮುಗಿಸೋದಕ್ಕಿಂತ ಯಾವ ಟಾಪಿಕ್ಸ್ಗೆ ಹೆಚ್ಚು ಮಾರ್ಕ್ಸ್ ಇದೆ, ಎಲ್ಲಿಂದ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ ಅಂತ ತಿಳ್ಕೊಳ್ಳೋದು. ಇದನ್ನೇ ಸ್ಮಾರ್ಟ್ ಸ್ಟಡಿ ಅನ್ನೋದು. ಮತ್ತು ಯಶಸ್ಸಿನ ಮೊದಲ ಹೆಜ್ಜೆ ಕೂಡ ಇದೆ. ನಮ್ಮ ಸ್ಟ್ರಾಟಜಿಯ ಮೊದಲ ಭಾಗವೇ ಈ ಪರೀಕ್ಷೆಯ ಬ್ಲೂಪ್ರಿಂಟ್, ಅಂದ್ರೆ ಅದರ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು. ಅಂಕಗಳ ಹಂಚಿಕೆ ಹೇಗಿದೆ ಮತ್ತೆ ಪಾಸ್ ಆಗೋಕೆ ಏನ್ಮಾಡ್ಬೇಕು ಅಂತ ಗೊತ್ತಾಡ್ರೆ ನಮ್ಮ ಅರ್ಧ ಕೆಲಸ ಇಲ್ಲೇ ಮುಗ್ದಾಗೆ. ಈ ಸ್ಲೈಡನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ಫಾರ್ಮಕಾಲಜಿಗೆ 38 ಅಂಕಗಳು, ಪಾಸ್ ಆಗೋಕೆ ಬೇಕಿರೋದು 19. ಪೆಥಾಲಜಿಗೆ 25ಕ್ಕೆ 13 ಮತ್ತೆ ಜೆನೆಟಿಕ್ಸ್ಗೆ 12ಕ್ಕೆ 6 ಅಂಕಗಳನ್ನ ಗಳಿಸಬೇಕು. ಇಲ್ಲಿ ನೆನಪಿಡಬೇಕಾದ ಒಂದು ವಿಷಯ ಅಂದ್ರೆ ಪ್ರತಿಯೊಂದು ಸೆಕ್ಷನಲ್ಲೂ ಸಪರೇಟ್ ಆಗಿ ಪಾಸ್ ಆಗ್ಲೇಬೇಕು. ಇದು ಕಡ್ಡಾಯ. ಈ ಚಾರ್ಟ್ ನೋಡಿ, ಕಥೆ ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತಲ್ವಾ? ಒಟ್ಟು ಅಂಕಗಳಲ್ಲಿ 51% ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಅಂಕಗಳು ಬರೀ ಫಾರ್ಮಕಾಲಜಿಗೆ ಮೀಸಲಾಗಿದೆ. ಅಂದ್ರೆ ಈ ಸಬ್ಜೆಕ್ಟೇ ಇಲ್ಲಿ ನಿಜವಾದ ಗೇಮ್ ಚೇಂಜರ್. ಹಾಗಾಗಿ ನಮ್ಮ ಹೆಚ್ಚಿನ ಗಮನ ಇದ್ರ ಮೇಲೆ ಇರಬೇಕು. ಹಾಗಾದ್ರೆ ಫಾರ್ಮಕಾಲಜಿಯಲ್ಲಿ ಪಾಸ್ ಆಗೋದು ಹೇಗೆ? ಅದರ ಸೀಕ್ರೆಟ್ ಅಡಗಿರೋದು 10 ಅಂಕಗಳ ಒಂದು ಕಡ್ಡಾಯ ಪ್ರಬಂಧ ಪ್ರಶ್ನೆಯಲ್ಲಿ. ಇದನ್ನ ಸರಿಯಾಗಿ ಅಟೆಂಡ್ ಮಾಡಿದ್ರೆ ಪಾಸ್ ಆಗೋದು ಆಲ್ಮೋಸ್ಟ್ ಗ್ಯಾರಂಟಿ. ಈ 10 ಅಂಕಗಳನ್ನ ಗಳಿಸೋ ಟೆಕ್ನಿಕ್ ತುಂಬಾನೇ ಸಿಂಪಲ್. ಮೊದಲು ಕೇಳಿರೋ ಡ್ರಗ್ ಗ್ರೂಪ್ನ ಕ್ಲಾಸಿಫಿಕೇಶನ್ ಅಂದ್ರೆ ವರ್ಗೀಕರಣವನ್ನ ಒಂದು ಚೂರು ತಪ್ಪಿಲ್ದೆ ಬರೀಬೇಕು. ಅದಕ್ಕೆ 4ರಿಂದ 5 ಮಾರ್ಕ್ಸ್ ಸಿಗ್ಬಿಡುತ್ತೆ. ಆಮೇಲೆ ಆ ಗ್ರೂಪ್ನ ಯಾವುದಾದ್ರೂ ಒಂದು ಮುಖ್ಯವಾದ ಡ್ರಗ್ ಬಗ್ಗೆ ವಿವರಿಸಿದ್ರೆ ಉಳಿದ ಅಂಕಗಳು ಬಂದೇ ಬರುತ್ತೆ. ನೆನಪಿಡಿ, ಕ್ಲಾಸಿಫಿಕೇಶನ್ ಬಿಟ್ಟು ಬರೀ ವಿವರಣೆ ಬರೆದ್ರೆ ಅಂಕಗಳು ಸಿಗೋದಿಲ್ಲ. ಹಾಗಾದ್ರೆ ಯಾವ ವಿಷಯಗಳನ್ನ ಓದ್ಬೇಕು? ಅದೃಷ್ಟವಶಾತ್ ಫಾರ್ಮಕಾಲಜಿಯಲ್ಲಿ ಪದೇ ಪದೇ ಕೇಳಲಾಗುವ ಕೇವಲ 19 ಪ್ರಮುಖ ಪ್ರಬಂಧ ವಿಷಯಗಳಿವೆ. ಅವುಗಳ ಒಂದು ಹಿಟ್ ಲಿಸ್ಟ್ ಅಂತಾನೆ ಹೇಳಬಹುದು. ಇಲ್ಲಿ ಮೊದಲ 10 ವಿಷಯಗಳನ್ನು ನೋಡಬಹುದು. ಇದರಲ್ಲಿ ಡ್ರಗ್ ಅಡ್ಮಿನಿಸ್ಟ್ರೇಷನ್ನ ಮಾರ್ಗಗಳು, ಆಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಮತ್ತೆ NSAIDs ನಂತಹ ವಿಷಯಗಳು ಹೆಚ್ಚು ಸಂಭವನೀಯ. ಇವುಗಳ ಕ್ಲಾಸಿಫಿಕೇಶನ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದೇ ಮೊದಲ ಗುರಿಯಾಗಬೇಕು. ಇದು ಆ ಹಿಟ್ ಲಿಸ್ಟ್ನ ಉಳಿದ ಭಾಗ. ಪೆನಿಸಿಲಿನಿಂದ ಹಿಡಿದು ಆಂಟಿಕೋಲಿನರ್ಜಿಕ್ ಡ್ರಗ್ಸ್ವರೆಗೆ ಈ 19 ವಿಷಯಗಳನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ರೆ ಆ ಕಡ್ಡಾಯ ಪ್ರಬಂಧ ಪ್ರಶ್ನೆಗೆ ಉತ್ತರಿಸೋದು 100ಕ್ಕೆ 100 ಖಚಿತ. ಯಾವುದೇ ಕಾರಣಕ್ಕೂ ಇವುಗಳನ್ನ ಸ್ಕಿಪ್ ಮಾಡಬೇಡಿ. ಈಗ ಪೆಥಾಲಜಿ ವಿಭಾಗದ ಕಡೆ ಗಮನ ಹರಿಸೋಣ. ಈ ಸೆಕ್ಷನ್ನಲ್ಲಿ ಪಾಸ್ ಆಗೋಕೆ 3 ಕಡ್ಡಾಯ ಶಾರ್ಟ್ ಆನ್ಸರ್ಸ್ ಪ್ರಶ್ನೆಗಳೇ ನಮ್ಮ ಆಧಾರ. ಇವುಗಳಿಗೆ ಸರಿಯಾಗಿ ಉತ್ತರ ಬರೆದ್ರೆ 13ರಲ್ಲಿ 10ಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಪೆಥಾಲಜಿಯ ಈ ಶಾರ್ಟ್ ಆನ್ಸರ್ಸು 2 ಥರ ಇರುತ್ತೆ. 2 ಪ್ರಶ್ನೆಗಳು ಜನರಲ್ ಪೆಥಾಲಜಿಯ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲಿರುತ್ತೆ, ಮತ್ತೆ ಒಂದು ಪ್ರಶ್ನೆ ಯಾವುದಾದ್ರೂ ಒಂದು ನಿರ್ದಿಷ್ಟ ರೋಗದ ಸ್ಥಿತಿ ಮೇಲಿರುತ್ತೆ. ಈ ವಿಭಜನೆಯನ್ನು ತಿಳ್ಕೊಂಡ್ರೆ ತಯಾರಿ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಇವು ಜನರಲ್ ಪೆಥಾಲಜಿಯ 8 ಪ್ರಮುಖ ವಿಷಯಗಳು. ಇದರಲ್ಲಿ ನಿಯೋಪ್ಲಾಸಿಯಾ, ವೂಂಡ್ ಹೀಲಿಂಗ್ ಪ್ರಾಸೆಸ್ ಮತ್ತು ಇನ್ಫ್ಲಮೇಷನ್ ಈ ಟಾಪಿಕ್ಸ್ಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಮುಖ್ಯ. ಇವುಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ 3ರಲ್ಲಿ 2 ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಬರೀಬೋದು. ಇನ್ನು ರೋಗ ಸ್ಥಿತಿಗಳಿಗೆ ಸಂಬಂಧಿಸಿದ ವಿಷಯಗಳು. ಇಲ್ಲಿ ಒಂದು ಒಳ್ಳೆ ವಿಷಯ ಏನಂದ್ರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಥವಾ ಡಯಾಬಿಟೀಸ್ನಂತಹ ರೋಗಗಳ ಬಗ್ಗೆ ಬೇರೆ ನರ್ಸಿಂಗ್ ಸಬ್ಜೆಕ್ಟ್ಸ್ಗಳಲ್ಲೂ ಓದಿರ್ತೀವಿ. ಹಾಗಾಗಿ ಪ್ಯಾಥೋಫಿಸಿಯಾಲಜಿಯ ದೃಷ್ಟಿಯಿಂದ ಒಮ್ಮೆ ರಿವಿಷನ್ ಮಾಡಿದ್ರೆ ಸಾಕು. ಕೊನೆಯದಾಗಿ ಜೆನೆಟಿಕ್ಸ್ ವಿಭಾಗ. ಇದರಲ್ಲಿ ಪಾಸ್ ಆಗೋಕ್ ಬೇಕಿರೋದು ಕೇವಲ 6 ಅಂಕಗಳು. ಅಂದ್ರೆ ಒಂದೇ ಒಂದು 5 ಅಂಕಗಳ ಶಾರ್ಟ್ ಆನ್ಸರ್ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದ್ರೆ ಸಾಕು. ಇದು ಚಿಕ್ಕದಾಗಿದ್ರೂ ಬಹಳ ನಿರ್ಣಾಯಕವಾದ ಭಾಗ. ಜೆನೆಟಿಕ್ಸ್ನ ಆ ಶಾರ್ಟ್ ಆನ್ಸರ್ ಪ್ರಶ್ನೆಗೆ ಸಂಭವನೀಯ ವಿಷಯಗಳ ಒಂದು ಕಂಪ್ಲೀಟ್ ಲಿಸ್ಟ್ ಇಲ್ಲಿದೆ. ಡೌನ್ ಸಿಂಡ್ರೋಮ್ನಂಥ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿಯಿಂದ ಹಿಡಿದು ಪ್ರೀನೇಟಲ್ ಡಯಾಗ್ನೋಸಿಸ್ ಮತ್ತು ಜೀನ್ ಥೆರಪಿಯಂಥ ಮಾಡರ್ನ್ ಟಾಪಿಕ್ಸ್ವರೆಗೂ ಇವುಗಳನ್ನ ಓದ್ಕೊಂಡ್ರೆ ಯಾವುದೇ ಪ್ರಶ್ನೆ ಬಂದರೂ
ಆತ್ಮವಿಶ್ವಾಸದಿಂದ ಉತ್ತರಿಸ್ಬೋದು. ಒಂದು ವೇಳೆ ಪರೀಕ್ಷೆಗೆ ಟೈಮ್ ತುಂಬಾನೇ ಕಡಿಮೆ ಇದ್ರೆ ಏನ್ ಮಾಡೋದು? ಚಿಂತೆ ಬೇಡ. ಇಡೀ ಲಿಸ್ಟ್ ಓದೋಕಾಗ್ಲಿಲ್ಲ ಅಂದ್ರೂ ಅದಕ್ಕೂ ಒಂದು ಸೀಕ್ರೆಟ್ ಸ್ಟ್ರಾಟಜಿ ಇದೆ. ಈ 5 ವಿಷಯಗಳು ಅತ್ಯಂತ ಪ್ರಮುಖವಾದವು: ಡೌನ್ ಸಿಂಡ್ರೋಮ್, ಪ್ರಸವಪೂರ್ವ ರೋಗನಿರ್ಣಯ, ರಕ್ತದ ಗುಂಪುಗಳು, ಜೆನೆಟಿಕ್ ಕೌನ್ಸಿಲಿಂಗ್ ಮತ್ತು ಮ್ಯೂಟೇಷನ್. ಇವುಗಳನ್ನ ಓದ್ಕೊಂಡ್ರೆ ಪರೀಕ್ಷೆಯಲ್ಲಿ ಸಕ್ಸಸ್ ಆಗೋ ಸಾಧ್ಯತೆಗಳು ಗಣನೀಯವಾಗಿ ಹೆಚ್ಚಾಗುತ್ತೆ. ಸರಿ, ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲಾ ಸ್ಟ್ರಾಟಜಿಗಳನ್ನ ಈಗ ಒಂದು ಸಿಂಪಲ್ ಮತ್ತೆ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದಾದ ಫ್ರೇಮ್ವರ್ಕ್ನಲ್ಲಿ ಒಟ್ಟಿಗೆ ನೋಡೋಣ. ಹಾಗಾದ್ರೆ ಯಶಸ್ಸಿನ ಸೂತ್ರ ಇರೋದು ಈ 3 ಸರಳ ಹಂತಗಳಲ್ಲಿ. ಮೊದಲು ಪರೀಕ್ಷೆಯ ಸ್ವರೂಪವನ್ನ ತಿಳಿಯೋದು. ಎರಡನೇದಾಗಿ ಹೆಚ್ಚು ಅಂಕಗಳಿರೋ ಕಡ್ಡಾಯ ಪ್ರಶ್ನೆಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಮತ್ತೆ ಮೂರನೇದಾಗಿ ನಾವು ಚರ್ಚಿಸಿದ ಹಿಟ್ಲಿಸ್ಟ್ಗಳನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡೋದು. ಇದೇ ಗೆಲುವಿನ ಮಂತ್ರ. ಈ ಮಾರ್ಗದರ್ಶನದೊಂದಿಗೆ ಪಿಪಿಜಿ ಪರೀಕ್ಷೆ ಇನ್ನು ಮುಂದೆ ಒಂದು ದೊಡ್ಡ ಸವಾಲಾಗಿ ಉಳಿಯಲ್ಲ. ಸರಿಯಾದ ಯೋಜನೆ ಮತ್ತೆ ಫೋಕಸ್ ಸ್ಟಡಿಯಿಂದ ಪ್ರತಿಯೊಬ್ಬರೂ ಈ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸದಿಂದ ಪಾಸ್ ಆಗ್ಬೋದು. ಯಶಸ್ಸು ಖಂಡಿತ ಸಿಗತ್ತೆ.